ಇವತ್ತಿನ ದಿನಗಳಲ್ಲಿ ನೀವುಗಳು ಯಾವ ಕಂಪನಿಯ ಸೆಲ್ ಫೋನ್ ಅಂದರೆ ಮೊಬೈಲ್ ಫೋನ್ ನಿಮ್ಮ ಕೈಯಲ್ಲಿ ಇದ್ದರೆ ತುಂಬ ಹೆಮ್ಮೆಯನ್ನು ಪಡ್ತೀವೋ, ಅದನ್ನು ಬೇರೆಯವರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ತುಂಬ ಖುಷಿಯನ್ನು ಪಟ್ಕೊಳ್ತೀವೋ, ಅಂತಹ ಆ್ಯಪಲ್ ಕಂಪನಿಯ ಸಹ ಸಂಸ್ಥಾಪಕರಾಗಿರುವಂತಹ ಸ್ಟೀವ್ ಅವರ ಧರ್ಮಪತ್ನಿಯವರಾಗಿರುವಂತಹ ಲಾರೆನ್ ಅಂದರೆ ಕಮಲಾ ಲಾರೆನ್ರವರು ಭವ್ಯ ಭಾರತದ ಪರಂಪರೆಯ ಸಂಸ್ಕೃತಿಗೆ ತಲೆದೂಗಿ ಸನಾತನ ಧರ್ಮದ ಶಕ್ತಿಯ ಮೌಲ್ಯಗಳನ್ನು ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಂಡು ಸನಾತನ ಧರ್ಮವನ್ನು ತಮ್ಮೊಳಗೆ ತಾವೇ ಅಳವಡಿಸಿಕೊಂಡು ಕೋಟ್ಯಾಂತರ ಡಾಲರ್ಸ್ಗಳಷ್ಟು ಆಸ್ತಿಯನ್ನು ಹೊಂದಿದ್ದರೂ ಸಹ ಇವತ್ತಿನ ದಿನ ಸನಾತನ ಧರ್ಮದ ಭಕ್ತೆಯಾಗಿ ಕುಂಭಮೇಳಕ್ಕೆ ಬಂದಿದ್ದಾರೆ ಅಂತಂದರೆ ನಾವೆಲ್ಲರೂ ತುಂಬ ಖುಷಿ ಪಡುವಂತಹ ವಿಷಯ. ಇವತ್ತಿನ ದಿನ ಇಡೀ ಜಗತ್ತೇ ಅವರನ್ನು ಗಮನಿಸ್ತಾ ಇದೆ. ಕೈಯಲ್ಲಿ ಆ್ಯಪಲ್ ಸೆಲ್ ಫೋನ್ ಇದೆ ಅಂತ ತುಂಬ ಹೆಮ್ಮೆ ಪಡುವಂತಹದ್ದಲ್ಲ, ಕಮಲಾ ಲಾರೆನ್ಸ್ ಅಂತವರನ್ನು ನೋಡಿ ಪ್ರತಿಯೊಬ್ಬ ಸನಾತನಿಯೂ ಸಹ ತುಂಬ ಹೆಮ್ಮೆ ಪಡುವಂತಹದ್ದು. ಕೇವಲ ಕಮಲಾ ಲಾರೆನ್ರವರು ಮಾತ್ರವಲ್ಲ, ಕೋಟ್ಯಾಂತರ ವಿದೇಶಿಗರು ಇವತ್ತಿನ ದಿನಗಳಲ್ಲಿ ಸನಾತನ ಧರ್ಮದಲ್ಲಿರುವಂತಹ ಶಕ್ತಿಯ ಮೌಲ್ಯಗಳನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ಮೋಕ್ಷಕ್ಕಾಗಿ ತಮ್ಮ ಜೀವನದ ಭಾಗವನ್ನಾಗಿ ಸನಾತನ ಧರ್ಮವನ್ನು ಅಳವಡಿಸ್ಕೊಂಡಿದ್ದಾರೆ. ವಿಚಿತ್ರ ವಿಪರ್ಯಾಸ ಏನು ಅಂತಂದರೆ, ವಿದೇಶಿಗರಿಗೆ ಅರ್ಥವಾದಂತಹ ಸನಾತನ ಧರ್ಮದ ಶಕ್ತಿಯ ಮೌಲ್ಯಗಳು ಈ ನಮ್ಮಲ್ಲಿರುವಂತಹ ಮೂರ್ಖ ಜಾತ್ಯತೀತ ಹಿಂದೂಗಳಿಗೆ ಇನ್ನೂ ಸಹ ಸರಿಯಾಗಿ ಅರ್ಥವೇ ಆಗಲಿಲ್ವಲ್ಲ ಅನ್ನುವಂತಹದ್ದು. ಇಂತಹ ಮೂರ್ಖ ಜಾತ್ಯತೀತ ಹಿಂದೂಗಳಿಗೆ ಆ ಕೃಷ್ಣ ಒಳ್ಳೆಯದನ್ನು ಮಾಡಲಿ, ಒಳ್ಳೆ ಬುದ್ಧಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.